ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ. ಮಾರ್ಗಶಿರ ಮಾಸದ ಶಕ್ತಿಶಾಲಿಯಾದಂತಹ ಹೊಸ್ತಿಲ ಹುಣ್ಣಿಮೆಯನ್ನ ಸಂಪ್ರದಾಯಬದ್ಧವಾಗಿ ಯಾವ ರೀತಿ ನಾವು ಪೂಜೆಯನ್ನ ಮಾಡಬೇಕು ಅನ್ನೋ ಮಾಹಿತಿನ ನಿಮ್ಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ್ತಿಲನ್ನ ಸ್ವಚ್ಛವಾಗಿರೋ ಬಟ್ಟೆಲಿ ನಾವು ಶುದ್ಧ ನೀರು ಮತ್ತೆ ಗಂಗಾಜಲ ಸ್ವಲ್ಪ ಗೋಮೂತ್ರವನ್ನ ಹಾಕಿ ನೀಟಾಗಿ ಒರೆಸ್ಕೊಬೇಕು. ಅದಾದ್ಮೇಲೆ ನಾವು ಅರಿಶಿಣವನ್ನ ನಾವು ಪೇಸ್ಟ್ ರೀತಿ ಮಾಡ್ಕೊಂಡು ಹೊಸ್ತಿಲಿಗೆ ಸಂಪೂರ್ಣವಾಗಿ ಹಚ್ಚಬೇಕು. ಯಾಕಂದ್ರೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿಗೆ ಅರಿಶಿಣ ತುಂಬಾನೇ ಪ್ರಿಯವಾದ ವಸ್ತು ಅಂತ ಹೇಳಲಾಗುತ್ತದೆ. ಆದ್ರಿಂದ ಅರಿಶಿಣವನ್ನ ತುಂಬಾ ಚೆನ್ನಾಗಿ ಪೇಸ್ಟ್ ಅನ್ನ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಶ್ರೀಗಂಧವನ್ನು ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ಈ ರೀತಿ ನಾವು ಪೇಸ್ಟ್ ರೀತಿ ಮಾಡ್ಕೊಂಡು ನಾವು ಪೂರ್ತಿಯಾಗಿ ಹಚ್ಚಬೇಕು. ಅಂದ್ರೆ ಹೊಸ್ತಿಲಿಗೆ ಮಾತ್ರ ಹಚ್ಚೋದಲ್ಲ, ಕೆಳಭಾಗಕ್ಕೆ ಅಕ್ಕಪಕ್ಕದಲ್ಲಿ ಎಡಗಡೆ ಮತ್ತೆ ಬಲಗಡೆ ಇರುವಂತಹ ಹೊಸ್ತಿಲಿಗೂ ಕೂಡ ನಾವು ಸಂಪೂರ್ಣವಾಗಿ ಹಚ್ಚಬೇಕು. ಆದಾದ್ಮೇಲೆ ನಾವು ಅರಿಶಿಣ ಮತ್ತೆ ಕುಂಕುಮವನ್ನ ಇಡಬೇಕಾಗುತ್ತೆ. ನೀವು ಯಾವ ರೀತಿ ಬೇಕಾದ್ರೂ ನೀವು ಅರಿಶಿಣ ಕುಂಕುಮವನ್ನ ನೀವು ಹಚ್ಬೋದು. ನಮ್ಮ ಮನೆ ದೇವರು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆದ್ರಿಂದ ನಾನು ಲಕ್ಷ್ಮೀ ವೆಂಕಟೇಶ್ವರ ನಾಮವನ್ನೇ ನಾನಿಲ್ಲಿ ವೆಂಕಟೇಶ್ವರನ ನಾಮವನ್ನ ಬರೆದಿದ್ದೇನೆ. ಅದೇ ರೀತಿ ನಾವು ಎಡಗಡೆ ಮತ್ತು ಬಲಗಡೆ ಹೊಸ್ತಿಲಿಗೂ ಕೂಡ ನಾವು ಅರಿಶಿಣ ಕುಂಕುಮವನ್ನ ಇಡಬೇಕು. ನಾವು ಕೇವಲ ಕೆಳಗಡೆ ಇರುವಂತ ಹೊಸ್ತಿಲಿಗೆ ಮಾತ್ರ ನಾವು ಇಡೋ ಹಾಗಿಲ್ಲ, ಅಕ್ಕಪಕ್ಕ ಎಡಗಡೆ ಬಲಗಡೆ ಇರುವಂತ ಹೊಸ್ತಿಲಿಗೂ ಕೂಡ ನಾವು ಇಡಬೇಕು. ಈ ರೀತಿಯಾಗಿ ನಾವು ಅರಿಶಿಣ ಕುಂಕುಮದಿಂದ ಹೊಸ್ತಿಲನ್ನ ಅಲಂಕಾರವನ್ನ ಮಾಡಿಕೊಂಡು ತುಂಬಾನೇ ಮುಖ್ಯವಾಗಿ ಹೊಸ್ತಿಲಿಗೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನ ಹಾಕ್ಬೇಕು. ಈ ರಂಗೋಲಿಯನ್ನ ನಾವು ಯಾವ್ದು ಬೇಕೋ ಅದನ್ನ ಹಾಕೋ ಹಾಗಿಲ್ಲ. 24 ಗೆರೆ ಉಳ್ಳ ರಂಗೋಲಿಯನ್ನ ಹೊಸ್ತಿಲಿಗೆ ಹಾಕ್ಬೇಕು. ಯಾಕಂದ್ರೆ 24 ಗೆರೆಯ ರಂಗೋಲಿ ಭಗವಂತನ 24 ನಾಮಗಳು ಅಂತ ಹೇಳಲಾಗುತ್ತೆ. ಆದ್ರಿಂದ ಹೊಸ್ತಿಲಿಗೆ ನಾವು 24 ಗೆರೆಗಳನ್ನ ಹಾಕ್ಬೇಕು. ಅಂದ್ರೆ ಮಧ್ಯಕ್ಕೆ ನಾವು ಹೊಸ್ತಿನ ತಗೊಂಡ್ರೆ ಎಡಗಡೆಗೆ 12 ಗೆರೆಗಳು, ಬಲಗಡೆಗೆ 12 ಗೆರೆಗಳು ಬರುವ ರೀತಿಯಲ್ಲಿ ಹಾಕ್ಬೇಕು. ಟೋಟಲಿ 24 ಗೆರೆಗಳು ಈ ರೀತಿಯಾಗಿ ಹಾಕ್ಬೇಕು. ಇದು ಶುಭ ಸಂಕೇತ ಅಂತ ಹೇಳಲಾಗುತ್ತೆ. ಯಾಕಂದ್ರೆ ಹೊಸ್ತಿಲಲ್ಲಿ ಶ್ರೀಮನ್ ನಾರಾಯಣ ನೆಲೆಸಿರ್ತಾನೆ ಅಂತ ಹೇಳಲಾಗುತ್ತೆ. ಈ ರೀತಿಯಾಗಿ ನಾವು 24 ಗೆರೆ ಉಳ್ಳ ರಂಗೋಲಿಯನ್ನ ಹಾಕ್ಬೇಕು. ಜೊತೆಗೆ ಮಧ್ಯದಲ್ಲಿ ನಾವು ಕುಬೇರ ರಂಗೋಲೆ, ಅಷ್ಟದಳ ಪದ್ಮ ರಂಗೋಲೆ, ಸ್ವಸ್ತಿಕ್ ರಂಗೋಲೆ, ಈ ರೀತಿಯಾಗಿ ನಾವು ರಂಗೋಲಿಯನ್ನ ಹಾಕ್ಬೇಕು. ಅವು ಕೂಡ ದೈವಿಕ ರಂಗೋಲಿ ಆಗಿರ್ಬೇಕು. ಇಂತಹ ರಂಗೋಲಿಗಳನ್ನ ನಾವು ಹಾಕೋದ್ರಿಂದ ಮನೆಯಲ್ಲಿ ಸುಖ ಸಮೃದ್ಧಿಯನ್ನು ಹೆಚ್ಚಾಗುತ್ತೆ. ಜೊತೆಗೆ ನೆಗೆಟಿವಿಟಿ ಅನ್ನೋದು ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ನೋಡಿ, ಅಷ್ಟದಳ ಪದ್ಮ ರಂಗೋಲಿನೂ ಕೂಡ ಹೊಸ್ತಿಲಿಗೆ ಹಾಕ್ಬೋದು. ತುಂಬಾ ಚಿಕ್ಕದಾಗಿ ಹಾಕೊಳ್ಳಿ. ಯಾಕಂದ್ರೆ ಹೊಸ್ತಿಲು ತುಂಬಾನೇ ಚಿಕ್ಕದಾಗಿರುತ್ತೆ, ಅದರಲ್ಲಿ ನಾವು ತುಂಬಾ ಚಿಕ್ಕದಾಗಿ ಹಾಕ್ಬೇಕು. ಅದರಲ್ಲೂ ತುಂಬಾನೇ ವಿಶೇಷವಾಗಿ ಹುಣ್ಣಿಮೆಯ ದಿವಸ ನಾವು ಬಾಗಿಲಿಗೆ ಅಂದ್ರೆ ಮುಖ್ಯ ದ್ವಾರಕ್ಕೆ ನಾವು ಸ್ವಸ್ತಿಕ್ ಚಿಹ್ನೆಯನ್ನು ಅರಿಶಿಣದ ಮೂಲಕ ಬರಿಬೇಕು ಅಂತ ಹೇಳ್ತಾರೆ. ಹೊಸ್ತಿಲಿಗೂ ಅಷ್ಟೇ ನಾವು ಒಂದು ವಿಘ್ನ ವಿನಾಶಕ ಗಣಪತಿಯ ಒಂದು ಸಂಕೇತವಾಗಿರುವ ಒಂದು ಸ್ವಸ್ತಿಕ್ ರಂಗೋಲಿಯನ್ನ ಹೊಸ್ತಿಲಿಗೆ ಬಿಡೋದ್ರಿಂದ ನಾವು ಏನೇ ಒಂದು ಪೂಜೆಗಳ ಮಾಡಲಿ ಅದು ಯಾವುದೇ ಅಡೆತಡೆಗಳಿಲ್ಲದೆ ನಿರ್ವಿಘ್ನವಾಗಿ ನಡಿಬೇಕು ಅನ್ನೋದು ಒಂದು ಸಾಂಕೇತಿಕವಾಗಿ ಈ ಸ್ವಸ್ತಿಕ್ ಚಿಹ್ನೆಯನ್ನ ಹಾಕ್ಬೇಕು. ಅದರಲ್ಲೂ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಮಂಗಳವಾರ, ಶುಕ್ರವಾರ ಅಂತ ವಿಶೇಷ ದಿನಗಳು ಹಾಕೋದು ತುಂಬಾನೇ ಒಳ್ಳೆಯದು. ಯಾಕಂದ್ರೆ ಹುಣ್ಣಿಮೆ ಅಂದ್ರೆ ನಾವು ವಿಶೇಷವಾಗಿ ಲಕ್ಷ್ಮಿಯ ಅನುಗ್ರಹಕ್ಕಾಗಿ ಪೂಜೆಯನ್ನ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕ್ಬೇಕು. ಆ ಕಡೆ ಕಮಲದ ರಂಗೋಲಿಗಳನ್ನ, ಕುಬೇರ ರಂಗೋಲಿಯನ್ನ, ಶ್ರೀಚಕ್ರ ಮತ್ತೆ ಶಂಕುವಿನ ರಂಗೋಲಿಯನ್ನ, ನಿಮ್ಗೆ ಯಾವುದು ಈಸಿ ಅನ್ಸುತ್ತೋ, ನಿಮ್ಗೆ ಯಾವುದು ಬರುತ್ತೋ ಅಂತ ರಂಗೋಲಿಯನ್ನ ಹೊಸ್ತಿಲ ಮೇಲೆ ಹಾಕಿ ಅದ್ರ ಜೊತೆಗೆ ಹೊಸ್ತಿಲ ಮುಂದೆನೂ ಅಷ್ಟೇ ನೀವು ರಂಗೋಲಿಯನ್ನ ಬಿಡಿಸ್ಬೇಕು. ನಿಮ್ಗೆ ಯಾವ ತರ ಬರುತ್ತೋ ಆ ರಂಗೋಲಿನ ಬಿಡಿ. ನಾನು ತುಂಬಾ ಸರಳವಾಗಿ ಈ ರೀತಿ ರಂಗೋಲಿಯನ್ನ ಹಾಕಿದ್ದೀನಿ. ತದನಂತರದಲ್ಲಿ ಹೂಗಳಿಂದ ನಾವು ಅಲಂಕಾರವನ್ನ ಮಾಡ್ಕೋಬೇಕು. ಹೂಗಳಂತ ಬಂದ್ರೆ ನಿಮ್ಗೆ ಯಾವ ಸಿಗುತ್ತೋ, ಮಲ್ಲಿಗೆ ಹೂ ಆಗಿರ್ಬೋದು, ಗುಲಾಬಿ ಹೂಗಳು, ಅದೇ ರೀತಿ ಸೇವಂತಿಗೆ ಹೂಗಳು, ಯಾವ ಹೂಗಳು ಸಿಗ್ತಾವೋ ಅಂತ ಹೂಗಳಿಂದ ನೀವು ಅಲಂಕಾರವನ್ನ ಮಾಡ್ಕೊಳ್ಳಿ. ನಾವು ಎಷ್ಟು ಅಲಂಕಾರಯುತವಾಗಿ ನಾವು ಒಂದು ಹೊಸ್ತಿಲನ್ನು ನಾವು ನೀಟಾಗಿ ಸ್ವಚ್ಛವಾಗಿ ಇಟ್ಕೊಂತೀವೋ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಕೂಡ ಅದೇ ರೀತಿ ವಾಸವಾಗಿರ್ತಾಳೆ ಅಂತಾನೆ ಹೇಳ್ಬೋದು. ನೋಡಿ, ಇಷ್ಟು ಅಲಂಕಾರ ಆದ್ಮೇಲೆ ನಾನಿಲ್ಲಿ ಮೊದಲನೇಗೆ ಗಂಗೆ ಪೂಜೆಯನ್ನ ಮಾಡ್ಕೋಬೇಕು. ಗಂಗೆ ಪೂಜೆಯನ್ನ ಮಾಡ್ಕೋಬೇಕಾದ್ರೆ ಒಂದು ಹಿತ್ತಾಳೆ ಅಥವಾ ತಾಮ್ರದ ಚೆಂಬನ್ನ ತಗೊಂಡು ಅದಕ್ಕೆ ಶುದ್ಧವಾದ ನೀರನ್ನ ಹಾಕಿ ಫಸ್ಟ್ ವಿಳ್ಯದೆಲೆಯನ್ನ ನಾವು ಇಡಬೇಕು. ಅದ್ರ ಮೇಲೆ ನಾವು ಒಂದು ಕಳಸದ ರೀತಿಯಲ್ಲಿ ಅದನ್ನ ಇಟ್ಟು ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮವನ್ನ ಹಾಕಿ ಒಂದು ಕೆಂಪು ಹೂವನ್ನ ಹಾಕ್ಬೇಕು. ಅದಾದ್ಮೇಲೆ ನಾವು ತಾಂಬೂಲವನ್ನ ಮರಿದಲ್ಲೇ ಇಡಬೇಕು. ತಾಂಬೂಲ ಅಂತ ಬಂದಾಗ 2 ವಿಳ್ಯದೆಲೆ, ಅಡಿಕೆ ಮತ್ತೆ ದಕ್ಷಿಣೆ ಅಂತ ಬಂದಾಗ 5 ರೂಪಾಯಿ ಅಥವಾ 11 ರೂಪಾಯಿ, 10 ರೂಪಾಯಿ ಎಷ್ಟು ಇರುತ್ತೋ ಅಷ್ಟು, ಮತ್ತೆ 2 ಬಾಳೆಹಣ್ಣು ಕೂಡ ನಾವು ನೈವೇದ್ಯವಾಗಿ ಇಟ್ಟಿದ್ದೀನಿ. ಹಾಗೆ 4 ಬಳೆಗಳನ್ನು ಕೂಡ ನಾನಿಲ್ಲಿ ಇಟ್ಟಿದ್ದೀನಿ. ನೋಡಿ, ಇಷ್ಟು ನಾವು ಇಟ್ಟಾದ್ಮೇಲೆ ನಾನಿವಾಗ ಫಸ್ಟ್ ಊದ್ಗಡ್ಡಿಯಿಂದ ಪೂಜೆಯನ್ನ ಮಾಡ್ಕೋತೀನಿ. ಯಾಕಂದ್ರೆ ಒಂದು ಏನೇ ಆಗ್ಲಿ, ಒಂದು ಒಳ್ಳೇದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ಶುಭ ಮತ್ತೆ ಅಶುಭ ಎರಡೂ ಕೂಡ ಹೊಸ್ತಿಲ ಮುಖಾಂತರವೇ ನಮ್ಮ ಮನೆಗೆ ಹಾದು ಬರುತ್ತೆ. ಆ ರೀತಿ ಯಾವುದೇ ರೀತಿ
ಅಶುಭಗಳು ಆಗಿರ್ಲು ಒಂದು ನೆಗೆಟಿವಿಟಿ ಆಗಿರ್ಬೋದು, ಯಾರೇ ಒಂದು ತಂತ್ರ ಮಂತ್ರಗಳನ್ನ ನಮ್ಮ ಮನೆ ಮೇಲೆ ನಡೆಸಿದ್ರು ಕೂಡ ಅದು ಯಾವುದು ಕೂಡ ನಮ್ಮ ಮನೆಗೆ ಬರಬಾರ್ದು ಅಂತ ನಾವು ಪ್ರಾರ್ಥನೆಯನ್ನ ಮಾಡಿಕೊಂಡು ನಾವು ಊದ್ಗಡ್ಡಿಯಿಂದ ಬೆಳಗಬೇಕು. ಅದಾದ್ಮೇಲೆ ನಾನಿಲ್ಲಿ ಹೊಸ್ತಿಲ ಮುಂದೆ ಒಂದು ಕುಬೇರ ರಂಗೋಲಿಯನ್ನು ಹಾಕೊತಿದ್ದೀನಿ. ಈ ರಂಗೋಲಿ ನಾನು ಯಾಕೆ ಹಾಕ್ತಿದ್ದೀನಿ ಅಂದರೆ, ಒಂದು ಗಣಪತಿಯನ್ನು ಒಂದು ಪೂಜೆಯನ್ನು ಮಾಡೋದಕ್ಕೋಸ್ಕರ ಈ ರಂಗೋಲಿಯನ್ನು ಹಾಕಿದ್ದೀನಿ. ಇದನ್ನು ಸಗಣಿಯಿಂದ ಮಾಡಿರುವಂಥ ಒಂದು ಬೆನಕ ಅಂತ ಹೇಳ್ತೀವಿ, ಅದನ್ನು ಸಗಣಿಯಿಂದ ಮಾಡಿ ಒಂದು ಗಣಪತಿ ಪೂಜೆಯನ್ನು ಮಾಡಬೇಕು. ಸಿಗಲಿಲ್ಲ ಅಂದರೆ ಪರವಾಗಿಲ್ಲ, ನೀವು ಅರಿಶಿಣದಲ್ಲೂ ಕೂಡ ಮಾಡ್ಕೊಬೋದು, ಅಥವಾ ಗಣೇಶನ ವಿಗ್ರಹ ಏನಾದ್ರು ಇದ್ದರೆ ಅದನ್ನೇ ನಾವು ಇಟ್ಟು ನಾವು ಪೂಜೆಯನ್ನು ಮಾಡಬೇಕು. ಅದಕ್ಕೂ ಕೂಡ ನಾವಿಲ್ಲಿ ನೈವೇದ್ಯವನ್ನು ಇಡಬೇಕು. ಏನಾದರೂ ಸರಿ, ಸಿಹಿ ಪೊಂಗಲ್ ಆಗಿರ್ಬೋದು, ಅಥವಾ ಕಡಲೆ ಸಕ್ಕರೆ ಆಗಿರ್ಬೋದು, ಹೆಸರುಬೇಳೆ ಆಗಿರ್ಬೋದು, ಏನಾದರೂ ಸರಿ ಮಾಡಿಡಿ. ಜೊತೆಗೆ ಈ ದಿನ ಹುಣ್ಣಿಮೆ ಆದ್ರಿಂದ 2 ಮಣ್ಣಿನ ದೀಪಗಳನ್ನ ನಾವು ಬಾಗಿಲಲ್ಲಿ ಹಚ್ಚಿಡೋದು ತುಂಬಾನೇ ಒಳ್ಳೆಯದು. ಯಾಕೆಂದ್ರೆ ಮನೆಯ ಮುಖ್ಯ ದ್ವಾರ ನಮಗೆ ರಕ್ಷಾ ಕವಚ ಇದ್ದಂಗೆ ಅಂತಾನೆ ಹೇಳ್ತಾರೆ. ಒಬ್ರು ಮನೆಯ ಹೊಸ್ತಿಲನ್ನ ನೋಡ್ತಿದ್ದಂಗೆ ಅವ್ರ ಮನೆಯಲ್ಲಿ ಯಾವ ರೀತಿ ಒಂದು ಸಂಸ್ಕೃತಿ ಇದೆ, ಪದ್ಧತಿ ಇದೆ, ಎಷ್ಟು ನೀಟಾಗಿದೆ ಅಂತಾನೆ ಹೊಸ್ತಿಲು ನೋಡೇನೆ ತಿಳ್ಕೊಬೋದು ಅಂತ ಹೇಳ್ತಾರೆ. ಆದ್ರಿಂದ ಪ್ರತಿಯೊಬ್ಬರು ಕೂಡ ಈ ರೀತಿ ಪೂಜೆಯನ್ನ ಮಾಡೋದ್ರಿಂದ ಮನಸ್ಸಿಗೆ ಅದೆಷ್ಟೋ ನೆಮ್ಮದಿ, ಒಂಥರ ಸಂತಸ ಅನ್ನೋದು ಸಿಗುತ್ತೆ ನೋಡಿ. ಇಷ್ಟಾದ್ಮೇಲೆ ಗಣಪತಿ ಪೂಜೆ ಎಲ್ಲ ಮಾಡಾದ್ಮೇಲೆ ಒಂದು ತೆಂಗಿನಕಾಯಿಯನ್ನ ಸಂಕಲ್ಪವನ್ನ ಮಾಡ್ಕೊಂಡು ಅದನ್ನ ಒಡೆದು ನಾವು ಪೂಜೆಯನ್ನ ಮಾಡಬೇಕು. ತದನಂತರದಲ್ಲಿ ನಾವು ಧೂಪ ಹಾಕೋದನ್ನಂತೂ ಮರಿಲೇಬಾರ್ದು. ಯಾಕಂದ್ರೆ ಸುಗಂಧ ಭರಿತವಾದ ಧೂಪ ದ್ರವ್ಯಗಳನ್ನ ಮಹಾಲಕ್ಷ್ಮಿ ಹಾಕೋದ್ರಿಂದ ನಮ್ಮ ಇಷ್ಟಾರ್ಥ ಬಹು ಬೇಗನೆ ನೆರವೇರುತ್ತೆ ಅಂತಾನೆ ಹೇಳಲಾಗುತ್ತದೆ. ಯಾಕಂದ್ರೆ ಮುಖ್ಯ ದ್ವಾರದ ಮೂಲಕವೇ ಶುಭ ಅಶುಭಗಳೆರಡೂ ಕೂಡ ಪ್ರವೇಶಿಸುತ್ತದೆ ಅಂತ ಹೇಳ್ತಾರೆ. ಆದ್ರಿಂದ ಹುಣ್ಣಿಮೆ ದಿನ ವಿಶೇಷವಾಗಿ ಹೊಸ್ತಿಲ ಪೂಜೆಯನ್ನ ಮಾಡಿದರೆ ನಕಾರಾತ್ಮಕ ಶಕ್ತಿಗಳು ಪ್ರವೇಶಿಸುವುದಿಲ್ಲ ಮನೆಗೆ ಅಂತ ಹೇಳಲಾಗುತ್ತದೆ. ಆದ್ರಿಂದ ತಾಯಿ ಮಹಾಲಕ್ಷ್ಮಿ ದೇವಿಯ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ. ಜೊತೆಗೆ ಮಹಾಲಕ್ಷ್ಮಿ ದೇವಿಯ ಆಶೀರ್ವಾದ ಅನ್ನೋದು ಪ್ರಾಪ್ತಿಯಾಗುತ್ತದೆ. ಹೊಸ್ತಿಲಿನಲ್ಲಿ ಮಹಾಲಕ್ಷ್ಮಿ ನೆಲೆಸಿರುತ್ತಾಳೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಹೊಸ್ತಿಲ ಪೂಜೆ ಹುಣ್ಣಿಮೆ ದಿನ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ ನೋಡಿ. ಕೊನೆಯದಾಗಿ ನಾವು ಮಹಾಮಂಗಳಾರತಿಯನ್ನ ಮಾಡಬೇಕಾಗುತ್ತೆ. ಇಷ್ಟು ಸರಳವಾಗಿ ನಾವು ಹೊಸ್ತಿಲ ಹುಣ್ಣಿಮೆ ದಿನ ಹೊಸ್ತಿಲ ಪೂಜೆಯನ್ನ ಮಾಡ್ಕೊಂಡ್ರೆ ಸಾಕು. ನೀವು ಪ್ರತಿನಿತ್ಯವೂ ಕೂಡ ಇಷ್ಟು ನೀವು ಮಾಡೋದಕ್ಕೆ ಆಗಲಿಲ್ಲ ಅಂದ್ರೂ ನೀಟಾಗಿ ಒಂದು ಬಟ್ಟೆಯನ್ನ ಹೊಸ್ತಿಲ ಒಂದು ಸ್ವಚ್ಛ ಮಾಡೋದಕ್ಕೆ ಅಂತಾನೆ ಇಟ್ಕೋಬೇಕು. ಆ ಬಟ್ಟೆಯಲ್ಲಿ ಬೇರೆ ಯಾವುದಕ್ಕೂ ಕೂಡ ಅದನ್ನ ಬಳಸೋ ಹಾಗಿಲ್ಲ. ಹೊಸ್ತಿಲನ್ನ ಅದೇ ಬಟ್ಟೆಯಲ್ಲಿ ಕ್ಲೀನ್ ಮಾಡಬೇಕು. ಜೊತೆಗೆ ಶುದ್ಧವಾದ ನೀರಿನಿಂದ ಹೊಸ್ತಿಲನ್ನ ಸ್ವಚ್ಛ ಮಾಡಿಕೊಂಡು ಅರಿಶಿಣವನ್ನ ಹಚ್ಚಿ, ಅರಿಶಿಣ ಕುಂಕುಮವನ್ನ ಬಟ್ಟನ್ನ ಇಟ್ಟು ನೀವು 24 ಗೆರೆವುಳ್ಳ ರಂಗೋಲಿನ ಹಾಕಿ ಬರೀ 2-3 ಹೂಗಳಿಟ್ರೂ ಪರವಾಗಿಲ್ಲ, ಅಷ್ಟು ಇಟ್ಟು ನೀವು ಪ್ರತಿನಿತ್ಯವೂ ಕೂಡ ಹೊಸ್ತಿಲಿಗೆ 2 ಗಂಧದ ಕಡ್ಡಿನ ಹಚ್ತಾ ಬನ್ನಿ. ಅದೆಷ್ಟೋ ಕಷ್ಟಗಳು ನಮಗೆ ಕಳೆದು ಹೋದಂತಾಗುತ್ತೆ. ಯಾಕಂದ್ರೆ ನಮ್ಮ ಮನೆಗೆ ಬರುವವರ ಮನಸ್ಸೆಲ್ಲ ಒಂದೇ ತರ ಇರಲ್ಲ. ಅವ್ರ ಮನಸ್ಸಲ್ಲಿ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಅಂಥವರು ನಮ್ಮ ಹೊಸ್ತಿಲ ನಾವು ಈ ರೀತಿ ನಾವು ಸ್ವಚ್ಛವಾಗಿ ಇಟ್ಕೊಂಡು ನಾವು ಮಹಾಲಕ್ಷ್ಮಿಯನ್ನ ನಾವು ತೃಪ್ತಿ ಪಡಿಸಿದ್ರೆ, ಯಾರೇ ಒಂದು ಕೆಟ್ಟ ಆಲೋಚನೆಯಿಂದ ನಮ್ಮ ಮನೆಗೆ ಬಂದರೂ ಕೂಡ ಅದು ಯಾವುದೇ ರೀತಿ ನಮ್ಮ ಮೇಲೆ ಪ್ರಭಾವ ಬೀರೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈ ರೀತಿ ಹುಣ್ಣಿಮೆ ದಿನ ನೀವು ಪೂಜೆಯನ್ನು ಮಾಡ್ಕೋಬೋದು. ಪ್ರತಿನಿತ್ಯವೂ ಕೂಡ ಈ ರೀತಿ ಪೂಜೆಯನ್ನು ಮಾಡೋದಕ್ಕಾಗಲಿಲ್ಲ ಅಂದರೆ ಹುಣ್ಣಿಮೆ, ಅಮಾವಾಸ್ಯೆ, ವಿಶೇಷ ದಿನಗಳಲ್ಲಿ ಪೂಜೆಯನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆ ಫಲಗಳನ್ನ ಪಡ್ಕೋಬೋದು. ನೋಡಿರಲ್ವ ಸ್ನೇಹಿತರೆ, ಇವತ್ತಿನ ಮಾಹಿತಿಯಲ್ಲಿ ಗಂಗೆ ಪೂಜೆ, ಗಣಪತಿ ಪೂಜೆ ಜೊತೆಗೆ ಹೊಸ್ತಿಲ ಪೂಜೆಯನ್ನು ಸಂಪ್ರದಾಯಬದ್ಧವಾಗಿ ಯಾವ ರೀತಿ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ, ಜೊತೆಗೆ ಅರ್ಥನೂ ಆಗಿದೆ ಅಂತ ಅನ್ಕೊತಿದ್ದೀನಿ ಅಲ್ವಾ ಫ್ರೆಂಡ್ಸ್. ನಿಮ್ಗೆ ಎಲ್ಲರಿಗೂ ಈ ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜೊತೆಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ಮಾಹಿತಿ ನಿಮ್ಗೆ ಉಪಯುಕ್ತ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ವಿಡಿಯೋಗಳನ್ನ ನೋಡ್ತೀರಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.